ಸಿಂಪಲ್ಲಾಗಿ ಗೊಜ್ಜು ಮಾಡೋದು. ಹಿಂದೆ ನಾವು ನಿಮಗೆ ಗೊಜ್ಜಿನ ಪುಡಿ ಮಾಡೋದು ತೋರಿಸಿದ್ವಿ. ಇವತ್ತು ಗೊಜ್ಜು ಮಾಡೋದು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಕಾಯಿ, ಸ್ವಲ್ಪ ಒಣ ಕೊಬ್ಬರಿ ಬಿಸಿ ಮಾಡಿಬಿಟ್ಟು ಹಾಕ್ಕೊಬೇಕು. ಒಣ ಕೊಬ್ಬರಿ 2 ಸ್ಪೂನ್ ಆಗೋಷ್ಟು ಗೊಜ್ಜಿನ ಪುಡಿ ಹಾಕ್ಕೊಂಡಿದ್ದೀನಿ. ಮಾಡುವ ವಿಧಾನ ತೋರಿಸ್ಕೊಡ್ತೀನಿ. ಕಾಯಿನೂ ಮತ್ತು ಪುಡಿನೂ ಮಿಕ್ಸ್ ಮಾಡಿಕೊಂಡು ರುಬ್ಕೊಬೇಕು. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾವು ಬಂದರೆ ಕ್ಯಾಪ್ಸಿಕಮ್ನ ಚೆನ್ನಾಗಿ ಎಣ್ಣೆಯಲ್ಲೇ ಬೆಂದ್ಕೊಳ್ಳಿ. ಎಣ್ಣೆಯಲ್ಲಿ ಬಾಡಿದೆ. ಇದಕ್ಕೀಗ ಹುಣಸೆಹಣ್ಣು ನೀರು ಆ್ಯಡ್ ಮಾಡಿದ್ದೀನಿ. ಚೂರು ಅರಿಶಿನ, ಹುಣಸೆಹಣ್ಣು ನೀರು ಚೆನ್ನಾಗಿ ಕುದೀಲಿ. ಸ್ವಲ್ಪ ಬೆಲ್ಲ, ಇದು ನೈಸಾಗಿ ರುಬ್ಬಿದ್ದೀನಿ ಮಸಾಲೆನ. ಈಗ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಫೈನಲಿ ಗೊಜ್ಜು ರೆಡಿಯಾಗಿದೆ, ಕುದೀತಾ ಇದೆ. ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಹೆಚ್ಚಿನ ಕಂಟೆಂಟ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ರಾಘವೇಂದ್ರ.